ನೋಡಿ ಫ್ರೆಂಡ್ಸ್, ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ. ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಎಲ್ಲ ಟೊಮೊಟೊ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸಾಸಿವೆ ಹಾಕ್ತೀನಿ. ನೋಡಿ, ಸಾಸಿವೆ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಬೇಯ್ತಾ ಇದೆ, ಬೆಂದಿದೆ ಈಗ ಆಲ್ರೆಡಿ. ಇದಕ್ಕೆ ಇವಾಗ ಟೊಮೊಟೊ ಹಾಕ್ತೀನಿ. ಟೊಮೊಟೊನ ಚೆನ್ನಾಗಿ ಬಾಡಿಸ್ತೀನಿ. ನೋಡಿ, ಟೊಮೊಟೊ ಬೆಂದಿದೆ. ಮೂಲಂಗಿ ಹಾಕ್ತೀನಿ ಇವಾಗ. ನೋಡಿ, ಮೂಲಂಗಿ ಹಾಕಿದ್ದೀನಿ, ಹೆಚ್ಚಾಡ್ತೀನಿ ಇವಾಗ. ನೋಡಿ, ತಿರುಗಿಸಿದ್ದೀನಿ. ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ. ಅದು ನಿಮ್ಮಿಷ್ಟ, ಹಾಕೋಬೋದು, ಹಾಕ್ತಾ ಹೋದರೆ ಬಿಡ್ಬೋದು. ಚಪಾತಿ, ರೊಟ್ಟಿ, ಅನ್ನ, ತಿಳಿಸಾರು, ಪಲ್ಯ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇಷ್ಟಪಡ್ದೇವ್ದವರೆಲ್ಲ ಇಷ್ಟಪಟ್ಟು ತಿಂತೀರಾ. ಮೂಲಂಗಿ ಇಷ್ಟಪಡ್ದೇವ್ದರು ಚೆನ್ನಾಗಿರುತ್ತೆ. ನೋಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಹಾಕಿದ್ದೀನಿ, ಇನ್ನೇನು ಹಾಕೋದಿಲ್ಲ. ಇಷ್ಟೇ, ಒಂಚೂರು ಬೇಯಬೇಕಷ್ಟೇ. ತುರಿದಿರೋದ್ರಿಂದ ಬೇಗ ಬೇಯುತ್ತೆ. ಮುಚ್ಚಿ ಬೇಯಕ್ಕಿಡ್ತೀನಿ. ನೋಡಿ, ಪಲ್ಯ ರೆಡಿ ಆಯಿತು. ನಾನು ಸ್ವಲ್ಪ ಗ್ರೇವಿ ಬಿಟ್ಕೊತೀನಿ. ಫುಲ್ಲು ಗ್ರೇವಿ ಖಾಲಿ ಮಾಡಲ್ಲ. ಗ್ರೇವಿ ಇಲ್ಲ ಅಂದ್ರೂ ಗ್ರೇವಿನ ಫುಲ್ ಡ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಆದರೆ ನಾನು ಯಾವುದೇ ಥರದ ನೀರು ಹಾಕಿಲ್ಲ, ಮೂಲಂಗಿದೆ ರಸ ಇದು. ನೋಡಿ, ಮಜ್ಜಿಗೆ ಸಾಂಬಾರು ಅಂದಮೇಲೆ ಹಾಕ್ಕೊಂಡೆ, ಸ್ವಲ್ಪ ಹಾಕ್ಕೊತೀನಿ. ನೋಡಿ, ಮೂಲಂಗಿ ಪಲ್ಯ, ಮಜ್ಜಿಗೆ ಸಾರು, ರೈಸು, ಬಿಸಿ ಬಿಸಿ ರೈಸು ಮತ್ತು ಮಜ್ಜಿಗೆ ಸಾರು ಮೂಲಂಗಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಇದೆ. ನೋಡಿ, ನೀವೊಂದ್ಸರಿ ಟ್ರೈ ಮಾಡಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.